ಪ್ರತಿಯೊಬ್ಬ ಯೂಟ್ಯೂಬರ್ಗೂ ಇದು ಸ್ಟೋರಿ ಟೆಲ್ಲಿಂಗ್ ಗೊತ್ತಿರಬೇಕಾಗ್ತದೆ. ಈ ರೀತಿ ಮಾಡೋದ್ರಿಂದ ನಮಗೆ ವ್ಯೂಸ್ಗಳ ಹೆಚ್ಚಿಗೆ ಬರ್ತಾವೆ. ಈ ಎರಡು ಮೆಥಡನ್ನು ನಾವು ಯೂಸ್ ಮಾಡಿಕೊಂಡು 4000 ಅವರ್ಸ್ ವಾಚ್ ಟೈಮನ್ನು ನಾವು ಕಂಪ್ಲೀಟ್ ಮಾಡ್ಬೋದು. 4000 ತಾಸು ನಾವು ವಾಚ್ ಟೈಮನ್ನು ಕಂಪ್ಲೀಟ್ ಮಾಡ್ಬೇಕಂತಂದ್ರೆ ಆಡಿಯನ್ಸ್ ರಿಟೆನ್ಷನ್ ಹೆಚ್ಚಿಗಿರ್ಬೇಕು, ವ್ಯೂಸ್ಗಳು ಹೆಚ್ಚಿಗೆ ಬರ್ತಿರ್ಬೇಕು. ಆಡಿಯನ್ಸ್ ರಿಟೆನ್ಷನ್ ಅಂದರೆ ಏನು? ಈಸಿಯಾಗಿ ಹೇಳ್ಬೇಕಂತಂದ್ರೆ ಆಡಿಯನ್ಸ್ ವಿಡಿಯೋವನ್ನು ಎಷ್ಟು ಸಮಯದ ತನಕ ನೋಡ್ತಾರಲ್ಲ ಅದಕ್ಕೆ ಆಡಿಯನ್ಸ್ ರಿಟೆನ್ಷನ್ ಅಂತ ಕರಿತೀವಿ. ಆಡಿಯನ್ಸ್ ರಿಟೆನ್ಷನ್ನ ಹೆಂಗೆ ಹೆಚ್ಚಿಗೆ ಮಾಡ್ಕೋಬೇಕು? ಸ್ಟೋರಿ ಟೆಲ್ಲಿಂಗ್ ಮುಖಾಂತರ. ಇದು ಒಂದು ಭಾಳ ಇಂಪಾರ್ಟೆಂಟ್ ಸ್ಕಿಲ್ ಅದ. ಪ್ರತಿಯೊಬ್ಬ ಯೂಟ್ಯೂಬರ್ಗೂ ಇದು ಸ್ಟೋರಿ ಟೆಲ್ಲಿಂಗ್ ಗೊತ್ತಿರಬೇಕಾಗ್ತದೆ. ನಿಮ್ಗೊಂದು ವೇಳೆ ಸ್ಟೋರಿ ಟೆಲ್ಲಿಂಗ್ ಬರ್ತಿರಲಿಲ್ಲ ಅಂದರೆ ದಯವಿಟ್ಟು ನೀವು ಅದನ್ನು ಕಲೀರಿ. ಸ್ಟೋರಿ ಟೆಲ್ಲಿಂಗನ್ನು ಯೂಸ್ ಮಾಡಿಕೊಂಡು ವಿಡಿಯೋಗಳನ್ನು ಮಾಡಿದರೆ ಪಕ್ಕಾ ಆಡಿಯನ್ಸ್ ರಿಟೆನ್ಷನ್ ಹೆಚ್ಚಾಗಿ ಆಗ್ತದೆ. ವ್ಯೂಸ್ ಹೆಚ್ಚಿಗೆ ಬರಬೇಕಂದ್ರೆ ಏನು ಮಾಡಬೇಕು? ಟ್ರೆಂಡಿಂಗ್ ಟಾಪಿಕ್ ಮೇಲೆ ನಾವು ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಮಗೆ ವ್ಯೂಸ್ಗಳು ಹೆಚ್ಚಿಗೆ ಬರ್ತಾವೆ. ಈ ಎರಡು ಮೆಥಡನ್ನು ನಾವು ಯೂಸ್ ಮಾಡಿಕೊಂಡು 4000 ಅವರ್ಸ್ ವಾಚ್ ಟೈಮನ್ನು ನಾವು ಕಂಪ್ಲೀಟ್ ಮಾಡ್ಬೋದು. ಮುಂದಿನ ವಿಡಿಯೋ ಸಿಗೋಣ. ಬೈ ಫ್ರೆಂಡ್ಸ್.